ಚಿರು ಹತ್ತು ನಿಮಿಷ ಬರ್ತೀನಿ ಅಂದ್ಲು. ಅರ್ಧ ಗಂಟೆ ಆದ್ರೂ ಇನ್ನೂ ಬಂದಿಲ್ಲ. ಮಳೆ ಬೈಯಕ್ಕೆ ಎಲ್ಲಾದ್ರೂ ಕಾರ್ ನಿಲ್ಸ್ಕೊಂಡಿರ್ಬೇಕು. ಒಂದ್ಸಲ ಫೋನ್ ಮಾಡಿ ನೋಡಿ. ಚಿರು Come on, Arti, pick up the phone. ಅಪ್ಪ ಧೈರ್ಯ ತಗೊಳ ಮಗನ, ಏನೂ ಆಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ಅಶೋಕ ಏನೇನೋ ಆಗೋಯ್ತಲ್ಲ. ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ ಅಮ್ಮ, ಗಾಬರಿ ಆಗ್ಬೇಡ. ಡಾಕ್ಟರ್, ನನ್ನ ಹೆಂಡತಿ, ನನ್ನ ಮಗಳು ಹೇಗಿದ್ದಾರೆ? ನಥಿಂಗ್ ಸೀರಿಯಸ್,
ದೇ ಆರ್ ಔಟ್ ಆಫ್ ಡೇಂಜರ್. ಶಾಕ್ನಿಂದ ಪ್ರಜ್ಞೆ ಹೋಗಿದೆ ಅಷ್ಟೇ. ಇಟ್ಸ್ ರಿಯಲಿ ಎ ಮಿರಾಕಲ್. ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆದರೂ ಮೇಜರ್ ಆಗಿ ಏನೂ ಏಟಾಗಿಲ್ಲ. ನಾನಿವಾಗ ಅವ್ರು ನೋಡ್ಬೋದಾ? ಶೂರ್, ಬಟ್ ಒಳಗೋಗಿ ಹತ್ತು ಕರೆದು ರಂಪಾಟ ಮಾಡಬೇಡಿ. ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ನೋಡ್ತೀನಮ್ಮ, ಎಲ್ಲರೂ ದುಃಖದಲ್ಲಿದ್ದಾರೆ. ಅವ್ರಿಗೆ ಸಮಾಧಾನದ ಮಾತು ಹೇಳೋಕ್ಕಾದ್ರೂ ನಿಮ್ಮಮ್ಮ ಬರ್ಬೇಕಾಗಿತ್ತಲ್ವಾ? ಎಲ್ಲರೂ ಏನ್ ಅನ್ಕೋತಾರೆ? ಐ ಆಮ್ ಸಾರಿ ಆರ್ತಿ, ಐ ಆಮ್ ಸಾರಿ. ನಾನು ಅಳ್ಬೇಡಿ ಅಂತ ಹೇಳಿದ್ದೆ ತಾನೆ. ನೀವು ಹತ್ತು ಪೇಷಂಟ್ ಭಯನ ಹೆಚ್ಚು ಮಾಡ್ತೀರಾ. ಈಗ ಎಲ್ಲ ಸರಿ ಹೋಯ್ತಲ್ಲ, ಮತ್ತ್ಯಾಕೆ ಅಳು? ಡಾಕ್ಟರ್, ನನ್ನ ಚಿರು ಇನ್ನೂ ಸಿಕ್ಕಿಲ್ಲ. ಅಶೋಕ್, ಎಲ್ಲಿ ಹೊರಟಿಯೋ? ಇಲ್ಲಿ ಸೇಫ್ ಆಗಿದ್ದಾರಪ್ಪ. ನನ್ನ ಚಿರುಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ನಾನಲ್ಲಿ ಹೋಗ್ಬಿಡ್ತೀನಿ, ನೀನ್ ನೋಡ್ಕೊಳ್ಳಿ. ನಿಂತ್ಕೊಳ್ಳ ಅಶೋಕ್, ನೀನ್ ಎಲ್ಲಿಗೂ ಹೋಗೋದು ಬೇಡ ಕಣೋ. ಜಯಸಿಂಹ ಕೃಪಾಕರ್ ಅಲ್ಲೇ ಇದ್ದಾರೆ, ಅವ್ರ ಜೊತೆ ಮಾತಾಡಿದ್ದೀನಿ. ರೆಸ್ಕ್ಯೂ ಟೀಮ್ ಬಂದಿದೆಯಂತೆ, ಚಿರು ಸಿಗ್ತಾರೆ ಅಂತ ಹೇಳಿದ್ರು. ಭಯ ಪಡೋ ಅಗತ್ಯ ಇಲ್ಲಪ್ಪ, ನೀನ್ ಎಲ್ಲಿಗೂ ಹೋಗೋದು ಬೇಡ. ಅಶೋಕ್, ಆರ್ತಿಗೆ ಎಚ್ಚರ ಆದ್ರೆ ಅವಳನ್ನ ಸಮಾಧಾನ ಮಾಡೋದಕ್ಕೆ ನೀನು ಇಲ್ಲಿರ್ಬೇಕು ಕಣೋ. ಅಣ್ಣ, ನಿನ್ನ ಅವಶ್ಯಕತೆ ಇಲ್ಲಿ ತುಂಬಾ ಇದೆ. ಪ್ಲೀಸ್. ನೋಡಿ, ಎಲ್ಲರೂ ಇಲ್ಲಿದ್ರೆ ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಹೊರಗಡೆ ಬನ್ನಿ. ಅಪ್ಪ, ಅವ್ರು ಬಂದ್ರು. ರೀ ರೀ, ಚಿರು ಎಲ್ರಿ? ಚಿರು ಎಲ್ಲಿ? ಅಳಿ ಅಂದ್ರೆ ನಿಮ್ಮ ಮಗ ಚಿರು ಎಲ್ಲಿ? ಅಳಿ ಅಂದ್ರೆ ಹೇಳ್ರಿ, ಚಿರು ಎಲ್ಲಿ? ಚಿರು ಎಲ್ಲಿ? ನನ್ ಮಗ ಚಿರು ಎಲ್ಲಿ? ಚಿರು ಬಾಡಿ ಸಿಕ್ಕಿದೆ. ನೋಡಿ, ಎಲ್ರೂ ಸ್ವಲ್ಪ ಅಳೋದನ್ನ ನಿಲ್ಸಿ. ನಾವೀಗ ಅಳ್ತಾ ಕೂತ್ರೆ ಚಿರು ವಾಪಸ್ ಬರ್ತಾನ ಹೇಳಿ?
ಅಶೋಕ ಅಳ್ಬೇಡ ಕಣ ಪ್ಲೀಸ್. ನಾವೀಗಾಗಲೇ ಚಿರುಣ ಕಳ್ಕೊಂಡ್ವಿ. ಈಗ ಉಳಿದಿರೋದು ಆರತಿ ಮತ್ತೆ ಚೈತ್ರ. ಅವ್ರನ್ನ ನಾವು ಉಳಿಸ್ಕೋಬೇಕು ಕಣ. ನಾವೇ ಹೇಗೆ ಧೈರ್ಯ ಕೆಟ್ಬಿಟ್ರೆ ಅವರಿಗೆ ಸಮಾಧಾನ ಮಾಡೋರು ಯಾರು ಹೇಳ? ಕೈ ಬಿಡಬೇಡ, ಭಯ ಆಗ್ತದೆ. ಮಮ್ಮಿ, ದೇವ್ರಿ. ಅಶೋಕ್, ಅಶೋಕ್, ಚಿರು ಎಲ್ಲಿ? ಚಿರು ಎಲ್ಲಿ ಅಶೋಕ್? ಯಾಕೆ ಯಾಕೆಲ್ರೂ ಅಳ್ತಿದ್ದೀರಾ? ಮಾವ, ಅಲ್ಲಿ ಸೇತುವೆ ಹತ್ರ ಆಕ್ಸಿಡೆಂಟ್ ಆಗೋಯ್ತು. ಚಿರು ನದಿಲಿ ಕೊಚ್ಕೊಂಡು ಹೋಗ್ತಿದ್ದ. ಚಿರುನ ಸೇವ್ ಮಾಡಿದಾರಲ್ವಾ? ಚಿರುಗೆ ಏನಾಗಿಲ್ಲ ಅಲ್ವಾ? ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರಾ? ಅಯ್ಯೋ, ಇದೇ ಹಾಸ್ಪಿಟ್ಲ್ ಅಲ್ವಾ? ಯಾವ ವಾರ್ಡಲ್ಲಿದ್ದಾನೆ ಅಶೋಕ್? ಯಾವ ವಾರ್ಡಲ್ಲಿದ್ದಾನೆ ಚಿರು? ನಾನು ಚಿರು ಹತ್ರ ಸಾರಿ ಕೇಳಬೇಕು. ಬನ್ನಿ ಬನ್ನಿ, ಅವನ ಹತ್ರ ಕರ್ಕೊಂಡು ಹೋಗಿ ನನ್ನನ್ನು. ಬನ್ನಿ ಅಶೋಕ್. ಯಾಕೆಲ್ರೂ ನನ್ನನ್ನು ಹೀಗೆ ನೋಡ್ತಿದ್ದೀರಾ? ಯಾಕೇನು ಮಾತಾಡ್ತಿಲ್ಲ? ಮಾವ, ಅಶೋಕ್ ಯಾಕೇನು ಮಾತಾಡ್ತಿಲ್ಲ? ಏನಾಯ್ತು ಮಾವ? ಚಿರು ಹಾಸ್ಪಿಟಲ್ನಲ್ಲಿಲ್ವಾ? ಮನೇಲಿದ್ದಾನ? ಅಯ್ಯೋ ಮಾವ, ಅವನೊಬ್ಬನ್ನೇ ಮನೆಗೆ ಯಾಕೆ ಕಳ್ಸಕ್ ಹೋದ್ರಿ? ಓ, ರಾಣಿಯತ್ತೆ. ಮಾವ, ರಾಣಿಯತ್ತೆ ಅಂದ್ರೆ ಅವನು ಪಂಚಪ್ರಾಣ. ರಾಣಿಯತ್ತೆ ಜೊತೆಗಿದ್ದಾನ? ಅವ್ನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ಬೇಕಲ್ವಾ? ನನ್ನ ಮೇಲೆ ತುಂಬ ಕಂಪ್ಲೇಂಟ್ಸು ಹೇಳಿರ್ಬೇಕು. ತುಂಬ ಬೇಜಾರು ಮಾಡ್ಕೊಂಡಿದ್ದಾನ ಮಾವ. ಮಮ್ಮಿ, ನನ್ನ ಚಿರು ನನ್ನನ್ನು ಕೂಗ್ತಿದ್ದಾನೆ. ಬಂದೆ ಮಗನೇ. ಎಲ್ಲಿ ಹೋಗ್ತಿದ್ಯಾ? ರೀ, ನನ್ನ ಚಿರು ನನ್ನನ್ನ ಮಮ್ಮಿ ಅಂತ ಕೂಗಿ ಓಡೋಗ್ತಿದ್ದಾನೆ. ನನ್ನ ಜೊತೆ ಕಣ್ಣ ಮುಚ್ಚಲೆ ಆಡ್ತಿದ್ದಾನ್ರಿ. ಹತ್ಬಿಡೆ, ಹತ್ಬಿಡು. ಅಳ್ಬೇಕಾ? ಯಾಕ್ರಿ ಅಳ್ಬೇಕು? ನನ್ ಚಿರು ಎಲ್ಲಿ? ನನ್ ಚಿರು ಎಲ್ಲಿ? ಚಿರು ಇನ್ನಿಲ್ಲ. ಚಿರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಆರ್ತಿ. ಬಿಟ್ಟು ಹೋಗ್ಬಿಟ್ಟ. ಸುಳ್ಳು ಹೇಳ್ತಿದ್ದೀರಾ ನೀವು? ಚಿರು ಇಲ್ವಾ? ಇಲ್ಲ ಅಂದ್ರೆ ಏನಂತ? ಅವನು ಸ್ಟ್ರಾಂಗ್ ಬಾಯ್,
ಬ್ರೇವ್ ಬಾಯ್. ಅವ್ನು ಯಾಕೆ ಬಿಟ್ಟು ಹೋಗ್ತಾನೆ? ಅವ್ನು ಹೇಗ್ ಬಿಟ್ಟು ಹೋಗ್ತಾನೆ? ಹೆದರಿಸ್ತಿದ್ದೀರಾ ನೀವು? ಹೆದರಿಸ್ತಿದ್ದೀರಾ ನೀವು? ಮಮ್ಮಿ ಮಮ್ಮಿ ಚಿರು ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಇದು ಹಾಸ್ಪಿಟಲ್. ಆರ್ತಿಯವರಿಗೆ ಒಂದು ಸಣ್ಣ ಟ್ರೀಟ್ಮೆಂಟ್ ಇದೆ, ಅದು ಮುಗಿಸಿ ಕಳಿಸಿಕೊಡ್ತೀನಿ. ಅವ್ರ ಜೊತೆ ಅವರ ಹಸ್ಬೆಂಡ್ ಇದ್ರೆ ಸಾಕು. ನೀವೆಲ್ಲ ಹೊರಡಿ ಪ್ಲೀಸ್. ವೇದ, ಭವಾನಿ, ಚೈತ್ರನ್ ಕರ್ಕೊಳ್ಳಿ, ಕರ್ಕೊಂಬ. ಅಣ್ಣ ನಡೀರಿ. ಮಾವ, ನೀವು ಹೋಗಿ, ನಾನು ಜಯಸಿಂಹ ಚಿರು ವಿಷಯಕ್ಕೆ ಅಲ್ಲಿ ಏನಾಯ್ತು ಅಂತ ನೋಡ್ಕೊಂಡ್ ಬರ್ತೀವಿ. ನನಗೆ ತುಂಬಾ ಭಯ ಆಗ್ತಿದೆ. ನಾನು ಅವನ್ನ ಕಾಪಾಡ್ಲಿಲ್ಲ ಅಂತ ಅವ್ನು ನನ್ನ ತಪ್ಪಾಗಿ ತಿಳ್ಕೊಂಡಿರ್ತಾರಲ್ವಾ? ಆರ್ತಿ ಪ್ಲೀಸ್. ನಾನು ಕೆಟ್ಟ ತಾಯಿ ಅಂದ್ಕೊಂಡಿರ್ತಾನಲ್ವಾ? ಆರ್ತಿ, ಅಶೋಕ್, ಮಮ್ಮಿ ನೀನ್ ನನ್ನನ್ನು ಪ್ರೀತಿಸಲ್ವಾ? ನನ್ನನ್ನು ಪ್ರೀತಿಸಲ್ವಾ ಅಂತ ಕೇಳ್ತಿದ್ದ ಅಶೋಕ್. ಮಮ್ಮಿ ಐ ಹೇಟ್ ಯು ಅಂತಿದ್ದ. ಅವನ್ ಖಂಡಿತ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರ್ತಾನೆ. ಐ ಆಮ್ ಸಾರಿ ಮಗ್ನೆ, ಐ ಆಮ್ ಸಾರಿ ಕಣೋ. ಈ ಮಮ್ಮಿನೇ ನನ್ನ ತುಂಬಾ ಪ್ರೀತಿಸ್ತಾಳೆ. ಒಂದ್ಸರಿ ನನ್ನ ಕಣ್ಮುಂದೆ ಬಾರೋ ಚಿರು. ಆರ್ತಿ, ಈಗಾಗಲೇ ನಾನು ಮಗುನ್ ಕಳ್ಕೊಂಡಿದ್ದೀನಿ. ನೀನು ಹೀಗೆಲ್ಲ ಮಾತಾಡಿ ನನ್ನ ಭಯನ ಹೆಚ್ಚು ಮಾಡಬೇಡ. ನಿನ್ಗೇನಾದ್ರೂ ಆದ್ರೆ ನಾನು ಸತ್ತು ಹೋಗ್ತೀನಿ ಅಷ್ಟೇ.
ಗಂಡು ದಿಕ್ಕಿಲ್ಲ ಅಂತ ಹೇಳಿ ಹೇಳಿ ಈ ವಂಶದ ಗಂಡು ಸಂತಾನಕ್ಕೆ ಸಂಸ್ಕಾರ ತಂದ್ಬಿಟ್ಟಿಯಲ್ಲೇ. ಈಗ ನಿನಗೆ ಹಾಲು ಕುಡಿದಷ್ಟು ಸಂತೋಷ ಆಯ್ತೇನೆ, ನೆಮ್ಮದಿ ಆಯ್ತೇನೆ. ನಾವೇನು ಬಯಸ್ತೀವೋ ಅದಕ್ಕೆ ದೇವರು ಅಸ್ತು ಅಂತಾರೆ ಕಣೆ. ನೀನು ಈ ಮನೆ ಒಡೆದು ಹೋಗ್ಲಿ ಅಂತ ಬಯಸ್ತೆ, ಈ ಮನೆ ನೆಮ್ಮದಿ ಶಾಶ್ವತವಾಗಿ ಹಾಳಾಗಿ ಹೋಗ್ಲಿ ಅಂತ ಬಯಸ್ತೆ. ಕಡೆಗೂ ನೀನು ಅನ್ಕೊಂಡಾಗೆ ಎಲ್ಲ ನಡೆದು ಈ ಮನೆ ನಂದಾದೀಪನೇ ಆರೋಹಿತಲ್ಲೇ ಪಾಪಿ. ಜ್ಯೋತಿ ಆರಿಸಿದ್ದು ನಾನಲ್ಲ, ಆ ನಿಮ್ಮ ಆರ್ತಿ. ರಾಣಿ, ಸಾಕು, ಸುಮ್ಮನೆ ಇರ್ರಿ. ನನ್ನ ಚಿರು ಯಾವತ್ತೂ ಹೆತ್ತವಳನ್ನ ಪ್ರೀತಿಸ್ಲಿಲ್ಲ. ಆಯ್ತಮ್ಮ, ರಾಣಿಯಮ್ಮ ಅಂತ ಹೇಳ್ಕೊಂಡು ಬದುಕ್ತಿದ್ದ. ಅವನ್ ಸಾವು ನೋಡ್ಕೊಂಡು ಸಂಭ್ರಮ ಪಡೋಷ್ಟು ಕೆಟ್ಟವಳು ನಾನಲ್ಲ. ಹಾಗಾದ್ರೆ ಹಾಸ್ಪಿಟಲ್ಗೆ ಯಾಕೆ ಬರಲಿಲ್ಲ ನೀನು? ಇದೇನ್ ಹೇಳುತ್ತೆ ಗೊತ್ತೇನೆ? ಆ ಮಗು ಮೇಲೆ ನೀನ್ ತೋರಿಸ್ತಿದ್ದ ಪ್ರೀತಿ ನಿಜವಾದ್ದಲ್ಲ, ನಿನ್ನ ಕೆಟ್ಟ ಗುಣದ ಇನ್ನೊಂದು ರೂಪ ಅಂತ. ಇಂದ್ರ ಪ್ರಸಾದ್, ನನ್ನ ಚಿರು ಹೋದ್ಮೇಲೆ ನಾನು ಯಾರಿಗ್ರೆ ಸಮಾಧಾನ ಮಾಡ್ಲಿ? ಅಲ್ಲಿ ನನ್ನವರು ಅಂತ ಯಾರು ಇರಲಿಲ್ಲ. ನಾನು ಯಾವಾಗ್ಲೂ ನನ್ನ ಚಿರು ನಗು ಮುಖ ನೋಡಿದ್ದೆ. ಸಾವಿನ ಮುಖ ನೋಡೋ ಅಷ್ಟು ಧೈರ್ಯ ನನಗಿರ್ಲಿಲ್ಲ. ಅದಕ್ಕೆ ನಾನು ಬರಲಿಲ್ಲ. ನೋವು ನುಂಗ್ಕೊಂಡು ನೀನೊಬ್ಳೆ ಅಳ್ತಾ ಕೂತಿದ್ರೆ ನೀನ್ ಯಾರು ಅಂತ ಯಾರಿಗೂ ಗೊತ್ತಾಗಲ್ವೇ? ಎಲ್ಲರ ಹಾಗೆ 4 ಜನರ ಜೊತೆ ಬೆರಿಬೇಕು, ಆಗ್ಲೇ ನಿನ್ನ ಭಾವನೆಗಳೇನು ಅನ್ನೋದು ಅವ್ರಿಗೆ ಅರ್ಥ ಆಗೋದು. ನೀನ್ ರೂಮ್ನಲ್ಲೇ ಕೂತಿದ್ರೆ ನಿನಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತ ಅನ್ಕೋತಾರೆ. ಮೊದಲು ರೂಮ್ನಿಂದ ಹೊರಗೆ ಬಂದು ಅಳ್ತಿರೋರು ಕಣ್ಣೀರೋರ್ಸೋ ಪ್ರಯತ್ನ ಮಾಡು. ಮುಳುಗ್ ಹೋಗಿರೋದು ನನ್ನ ಪ್ರಪಂಚ. ಸಮಾಧಾನ ಮಾಡಬೇಕಾಗಿರೋದು ನನಗೆ. ಬೇಕು ಸಮಾಧಾನ. The mobile you are calling is currently switched off. ಅಮ್ಮ, ಹೊಟ್ಟೆ ಹಸಿವಾಗ್ತಿದೆ, ಊಟ ತಗೊಂಡ್ ಬಾ. ತರ್ತಾ ಇದ್ದೀನಿ. The mobile you are calling is currently switched off. ಹೊಟ್ಟೆ ಹಸುವಂದಿಲ್ಲ, ಮೊದಲು ಊಟ ಮಾಡು. ನೋಡು, ಅವ್ನು ಮಾಡ್ತಿರೋದು ಸರಿ ಇಲ್ಲ. ಫೋನ್ ಯಾಕೆ ಆಫ್ ಮಾಡಿದಾನೆ? ನಾನು ಕಾಲ್ ಮಾಡ್ತೀನಿ ಅಂತ ತಾನೇ ಫೋನ್ ಸ್ವಿಚ್ ಆಫ್ ಮಾಡಿರೋದು. ರಾಗಿಣಿ, ಸುಮ್ನಿರಮ್ಮ, ಹಾಗೆಲ್ಲ ಮಾತಾಡಬೇಡ. ಸುಮ್ಮನಿರಮ್ಮ. ಇಂಥ ಟೈಮಲ್ಲಿ ನಾವು ಸುಮ್ಮನೆ ಬಿಡಬಾರ್ದು. ಸುಮ್ಮನಿದ್ರೆ ಅವನ ಹೆಂಡತಿಗೆ ಸಮಾಧಾನ ಮಾಡಿಕೊಂಡು ಅಂಟ್ಕೊಂಡು ಬಿಡ್ತಾನೆ. ಆಮೇಲೆ ನನ್ನನ್ನೇ ಮರ್ತೋಗ್ತಾನೆ. ಅದಕ್ಕೆ ಅವನನ್ನ ಇಲ್ಲಿ ಕರೆಸ್ಕೊಂಡು ನಾವು ದುಃಖ ಪಡ್ತಿದ್ದೀವಿ ಅಂತ ನಾಟಕ ಮಾಡಬೇಕು. ಇದ್ದು ಒಬ್ಬ ಮೊಮ್ಮಗನ್ನ ಆ ದೇವ್ರು ಹೀಗೆ ಕಿತ್ಕೊಂಡು ಹೋಗ್ಬಿಟ್ರೆ ನಾನು ಯಾರಿಗೆ ಏನು ಅಂತ ಸಮಾಧಾನ ಮಾಡ್ಲಮ್ಮ? ನನ್ನ ಮುದ್ದು ಚಿರು ಬಂಗಾರ, ನನ್ನ ಮುದ್ದಾಗಿ ತಾತ ತಾತ ಅಂತ ನನ್ನ ಹಿಂದಿಂದೆ ಸುತ್ತಾ ಇದ್ದ. ಈಗ ಈಗ ಅಯ್ಯೋ ರೀ, ಎಲ್ರಿಗೂ ನೋವಿದೆ ರೀ. ಈಗ ನಾವು ಒಬ್ರಿಗೊಬ್ರು ಆಸರಿಯಾಗಿರ್ಬೇಕು, ಇಲ್ಲಾಂದ್ರೆ ನಾವೆಲ್ಲ ಹೊಡೆದೋಗ್ಬಿಡ್ತೀವಿ. ಮಾವ, ಚಿರು ಬಾಡಿ ತಗೊಂಡು ಹೋಗಿ ಅಂತಿದ್ದಾರೆ. ಬಾಡಿ ನಿಲ್ಲಿಗೆ ತರೋದು ಬೇಡ, ಬಾಡಿ ನಿಲ್ಲಿಗೆ ತರೋದು ಬೇಡ. ಬಾಡಿ ನಿಲ್ಲಿಗೆ ಏನಾದ್ರು ತೊಂದ್ರೆ ಇವ್ರ ದುಃಖ ದುಮ್ಮಾನಗಳನ್ನ ನನ್ನಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ.
ಮುಂದಿನ ಕಾರ್ಯಗಳು ಏನೇನಾಗಬೇಕೋ ಅದನ್ನೆಲ್ಲ ನೀವೇ ಮಾಡ್ಬಿಡಿ